ಓ ಇನ್ನು ಮನೆ ಕಂಡವಳು ನಮ್ಮ ಸೂಜಿ. ನಾನು ಎದ್ದೇವಳೇನೋ ಅಂತ ಬಂದೆ. ಹೇಳ್ಬೇಕಾಯ್ತು. ಅವಳು ಯಾವಳ ಪುಷ್ಪಿ ಏನಾಳು ಏನೇನೋ ಹೇಳಿದ್ಲು. ಅದು ನಿಜನಾ ಸುಳ್ಳ ಅಂತ ಕೇಳೋಣ ಅಂದರೆ ಇನ್ನೂ ಎದ್ದಾಳಿಲ್ವಲ್ಲ. ಸೂಜಿ ಸೂಜಿ ಯಾಕೋ ಎದ್ದಾಳ್ತಿಲ್ವಲ್ಲ. ಹೋಗ್ಲಿ ಬಿಡು, ಇನ್ನು ಸ್ವಲ್ಪ ಹೊತ್ತು ಮನೆ ಕಮ್ಮಿ. ಹಾಂ ಪಾಪ ತಲೆನೋವಿತ್ತು ಅಂತಿಲ್ಲ. ತಲೆನೋವು ಬಿಡ್ತಾ ಇಲ್ವಾ? ಅತ್ತೆ ಅತ್ತೆ ಸುಜಿ ಎದ್ಯಾ? ಎದ್ದೆ. ಹ್ಞೂ ಅತ್ತೆ. ಯಾಕೆ ಏನೋ ಹೇಳಕ್ಕಂತ ಬಂದ್ರಿ, ಹಂಗೆ ಹೋಗ್ತಿದ್ರಿ ಯಾಕತ್ತೆ? ಏನಿಲ್ಲ, ನಿನ್ ತಲೆನೋವು ಬಿಡ್ತಾ ಇಲ್ವಾ ಅಂತನ ನೋಡೋಣ ಅಂತ ಬಂದೆ. ಅಲ್ಲೇ ನಿನ್ ಮನಿಕೊಂಡು 1 ಗಂಟೆ ಮೇಲೆ ಆತಲ್ವಾ, ಅದಕ್ಕೇನೆ. ತಲೆನೋವು ಬಿಡ್ತಾ? ಹ್ಞೂ ಅತ್ತೆ, ತಲೆನೋವು ಎಲ್ಲ ಕಡಿಮೆ ಆಯ್ತು. ನೀವು ಎಣ್ಣೆ ತಿಕ್ಕಿದ್ರಲ್ವಾ, ಎಣ್ಣೆ ತಿಕ್ಕಿಸ್ಕೊಂಡು ಚೆನ್ನಾಗಿ ನಿದ್ದೆ ಬಂತ. ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿದ್ಕೋದ್ಕು ಒಂಥರ ನನ್ನ ಮುಖ ಒಂಥರ ಕಳೆ ಕಳೆ ಆದಂಗೈತೆ, ಒಂಥರ ಹುಮ್ಮಸ್ ಬರ್ತೈತಿ. ಹ್ಞೂ ಕಣೆ ಸೂಜಿ, ಹಂಗೇನೆ ಏನಾರ ಕಾಯಿಲೆ ಆದ್ರೆ ಮುಖ ಎಲ್ಲ ಬಾಡೋಗುತ್ತೆ. ಚೆನ್ನಾಗಾದ್ಮೇಲೆ ಲಕ್ಷ್ಮಣಗೆ ಆಳ್ತೈತೆ ಮುಖ. ನಿನ್ ಮಖನೂ ಹಂಗೆ ಆಗೈತೆ. ಬಾ ಎದ್ದು ನಡಿಯತ್ತೆ. ನಾನು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬೇಕು. ಸೀತಾ ಏನೇನ್ ಮಾಡ್ತಿದ್ದಾಳೋ ಏನೋ, ಬರ್ಲೇ ಇಲ್ಲ ಅಂತನ ಬೈಕಂತಾಳೋ ಏನೋ. ನಡಿ. ಹೌದಾ, ಬಾ, ನಿನ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಬಾ ಇಲ್ಲಿ ಮೊದ್ಲು. ಯಾಕತ್ತೆ, ಏನಾಯ್ತು? ಏನ್ ವಿಷಯ? ನೀನು ಅದೇ ಆ ಪುಷ್ಪನ್ ಜೊತೆ ಜಗಳ ಮಾಡಿದ್ಯಲ್ಲ. ಜಗಳ ಮಾಡಿದ್ ಹೇಳಿದ್ನಲ್ಲ ತ್ಯಾಲೇನೆ ಅವಾಗ್ಲೇನೆ, ಅದಕ್ಕೆ ತಲೆನೋವು ಜಾಸ್ತಿ ಆಯ್ತು ಅಂತನ. ಈಗ ಏನಾಯ್ತಂತದ್ದು? ಆ ಪುಷ್ಪನ್ ಗಂಡ ಮಾದೇಶನು ಬಂದು ಬಾಯೋ ಬಾಯ ಮಾಡ್ತಾ ಇದ್ರು. ನೀನ್ ಮನೆ ಕಂಡಿದ್ದಲ್ಲ, ಅದಕ್ಕೆ ಪಾಪ ತಲೆನೋವು ಅಂತ ಮನೆ ಕಂಡವಳು ಎದ್ದಾಳ್ಸದ್ ಬೇಡ ಅಂತನ ನಾನೇ ಸುಮ್ಮನಿಸಿ ಬೈದು ಕಳಿಸ್ತೆ. ನಡೀರಿ, ನಾವೇ ಬರ್ತೀವಿ ಮಂತಕ್ಕೆ, ನಿಮ್ಮ ಮಂತಕ್ಕೇನೆ ಅದೇನೇ ಇದ್ರು ಮಾತಾಡೋಣ ಅಂತ ಹೇಳಿ ಬೈದು ಕಳಿಸ್ತೆ. ಹೌದಾತೆ, ಏನಕ್ಕೆ ಬಂದಿದ್ದ ಅವನು ಮಾದೇಶಣ್ಣ? ಅಲ್ಲ, ಅವಳು ಏನ್ ಹೇಳಿದ್ಲಂತೆ? ಅವನು ಯಾಕೆ ಬಂದಿದ್ದ? ಅಲ್ಲ, ಅವಳದೇ ತಾನೇ ತಪ್ಪು. ನೀವ್ ಹೇಳ್ಬೇಕಾಗಿತ್ತು. ನಾನು ಎದ್ದಾಳ್ಸಿದ್ರೆ ಹೇಳ್ತಿದ್ನಲ್ಲತ್ತೆ, ಎದ್ದಾಳ್ಸ್ಬೇಕು ತಾನೆ. ನೀವ್ ಯಾಕೆ ಅವ್ರ ಮಾತು ಕೇಳಕ್ ಹೋದ್ರಿ? ಆ ಪುಷ್ಪ ಅದೇನೇನ್ ಚಡಿ ಕೇಳೋ ಏನೋ ಗೊತ್ತಿಲ್ಲ. ನೀನೇನೋ ಅವಳ ಜೊತೆ ಜಗಳ ಆಡದ್ ಬಿಟ್ಟು ಗಂಡನೆಲ್ಲನ ಬೈದಿದ್ಯಂತೆ. ಲಂಗಡ ನನ್ ಮಗ, ಕೆಲ್ಸಕ್ಕೆ ಬರ್ದವನು, ಹೆಂಡ್ತಿನ ಬೀದಿ ಬಸ್ ಬಿಟ್ಟವನೇ, ಕೆಲ್ಸಕ್ಕೆ ಕಳ್ಸಲ್ಲ, ಬಿಗಿಯಾಗಿ ಇಕ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತನ ಏನೇನೋ ಬೈದೆ ಅಂತನ ಅವನ್ ಬಂದಿದ್ದ ಮಾದೇಶ. ಜಗಳ ಆಡಂಗಿದ್ರೆ ಇವ್ರಿಗೆ ಜಗಳ ಆಡ್ಬೇಕು. ನನ್ ವಿಷಯ ಯಾಕೆ ಇವಳಿಗೆ ಸೂಜಿಗೆ ಕರಿ ಕರಿ ಅಂತನ ಏನ್ ಬಾಯ್ ಮಾಡೋನು? ನಾನ್ ನೀನೆಲ್ಲ ಅವ್ರು ಬಾಯ್ ಮಾಡಕ್ಕೆ ಎದ್ದಾಳ್ತೀವೇ ಏನು ಅನ್ಕೊಂಡೆ. ಸದ್ಯ ನೀನು ಗಾಢವಾಗಿ ನಿದ್ದೆ ಹೋಗಿದ್ದೆ ಅನ್ಸುತ್ತೆ. ನಿನಗೆ ಅವ್ರು ಮಾತಾಡಿದ್ದು ಕೇಳಿಸಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ಬೇಕಾಗಿತ್ತು. ನೀನ್ ಹಂಗೆಲ್ಲ ಮಾತಾಡ್ದೇನೆ ಸೂಜಿ. ಏನು, ನಾನು ಮಾದೇಶನ ಹಂಗೆಲ್ಲ ಬೈದ್ನಂತ? ಅಯ್ಯೋ ಅತ್ತೆ, ನಾನೊಂದು ವಿಷಯನೇ ಎತ್ತಿಲ್ಲ. ಅವಳೇನೆ ಕೆಣಕೊಂಡು ಉಪ್ಪಿನಕಾಯಿ ಮಾರೋಳು ಹಂಗೆ ಹಿಂಗೆ ಅಂತ ಅಂದ್ಲು. ನೀನ್ ನೆಟ್ಟಿಗೆ ಕೆಲಸ ಮಾಡೋದ್ ಕಲ್ತ್ ತಿನ್ ಕುಕ್ಕೊಂಡಿದ್ಯಾ? ನಿಮ್ಮ ಅತ್ತೆ ಮಾವ ಗಂಡ ಎಲ್ಲ ದುಡ್ಡು ಹಾಕ್ತಾರೆ, ನೀನ್ ಕುಕ್ಕೊಂಡು ಕೊಬ್ಬು ಕೆಲಸ ಇಲ್ಲ ಬೀದಿ ಬೀದಿ ಅಲಿತೀಯಾ ಅಂತಾನ ಅವಳನ್ನು ಬೈದಿದ್ದೀನಿ. ಮಾದೇಶ ಅಣ್ಣನ ನಾನು ಒಂದ್ ಮಾತುನು ಏನು ಅಂದಿಲ್ಲ. ಅಲ್ಲ, ಅವಣ್ಣ ಯಾಕೆ ಇವಳು ಮಾತು ಕೇಳ್ಕೊಂಡು ಇಲ್ಲಿ ಬಂದು ಗಲಾಟೆ ಮಾಡ್ತೈತೆ? ಯಾಕೆಂದ್ರೆ ಅವಳೇನೇನೋ ಸುಳ್ಳೆಲ್ಲ ಚುಚ್ಚವಳಲ್ಲ ಗಂಡಗೆ, ಅದಕ್ಕೆ ನಿಜ ಇರ್ಬೋದೇನೋ ಅಂತ ಅವ್ನು ಬಂದೇವನಿ. ನಾನದಕ್ಕೆ ಅವಳನ್ನ ಎದ್ಮೇಲೆ ನಿಮ್ಮ ಅಂತಕ್ಕೆ ಕರ್ಕೊಬತ್ತೀನಿ. ಆಮೇಲೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ನಿನಗೆ ಗೊತ್ತಾಗುತ್ತೆ. ನಡಿ ಅಂತಾನ ಬೈದು ಕಳಿಸ್ತೆ. ಹೌದಾ, ಸರಿ ಆಯ್ತತೆ, ನಡಿ ಈಗಲೇ ಹೋಗೋಣ ಅವ್ರ ಮಂತಕ್ಕೆ. ಆ ಪುಷ್ಪನ್ಗೆ ಏನೋ ಐತೆ ಗ್ರಾಚಾರ. ನೋಡ್ದ? ಅಲ್ಲ, ನಾನು ಏನು ಒಂದೇ ಇಲ್ಲ ಆ ಮಾದೇಶಣ್ಣನ ಇಲ್ಲದೆಲ್ಲ ಹೇಳಿ ಕರ್ಕೊಂಬಂದು ಗಲಾಟೆ ಮಾಡ್ಸಿರದ. ನೀವ್ ಎದ್ದಾಡಿಸ್ಬೇಕಾಗಿತ್ತು ಅತ್ತೆ, ಅವಳಿಗೆ ಸರಿಯಾಗಿತ್ತು. ಹಂಗೆಲ್ಲ ಅಂದಿಲ್ವ ನೀನು? ಹೇಳು. ಅಯ್ಯೋ, ಯಾಕತ್ತೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ನಾನು ಯಾಕತ್ತೆ ನನಗೆ ಸಂಬಂಧ ಇಲ್ಲೇ ಇರೋರ ಬಗ್ಗೆ ಅಷ್ಟೊಂದು ಕೆಟ್ಟಾಗಿ ಯಾಕೆ ಮಾತಾಡ್ಲಿ ಹೇಳು? ಅವಳು ನನ್ನ ಕೆಣಕದ್ಲು, ಅದಕ್ಕೆ ಸರಿಯಾಗಿ ಅವಳನ್ನ ಉಗಿದ್ ಬಂದೆ. ಅದ್ ಬಿಟ್ರೆ ಬೇರೆ ಯಾರನ್ನು ನಾನು ಬೈದಿಲ್ಲ. ಅಲ್ಲ, ಅನುಮಾನ ಅಲ್ಲ, ಇಲ್ಲೇನೆ ಯಾವ್ದಕ್ಕೂ ತಿಳ್ಕೊಂಡು ಹೋಗ್ಬೇಕಲ್ಲ. ನೀನ್ ಅಂದಿದ್ಯೋ ಇಲ್ವೋ ಅಂತ ಅಲ್ಲಿ ಮಾತಾಡಕ್ಕೆ, ಅದಕ್ಕೆ ಕೇಳ್ದೆ ಅಷ್ಟೇನೆ. ಬೇಜಾರ್ ಮಾಡ್ಕೋಬೇಡ. ಬಾ, ನೀನ್ ಹಂಗ ಅನ್ನೋಳಲ್ಲ ಅಂತನ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ ಸೂಜಿ, ನೀನೇನು ಅಂತನ. ಬಾ ಹೋಗೋಣ. ಹೋಗಿ ಸರಿಯಾಗಿ ಉಗಿದ್ ಬರೋಣ ಅವಳನ್ನ. ಸರಿ ಆಯ್ತು, ನಡಿಯತ್ತೆ. ಏನ್ ಅನ್ಕೊಂಡ್ಬಿಟ್ಟವಳು ಪುಷ್ಪ? ಅವಳು ಹೇಳಿದ್ದೆಲ್ಲ ನಾ ಸರಿ ಅಂತಾನ ಬಂದಿರ ಆ ಮಾದೇಶಣ್ಣ. ಅವನಿಗಾದ್ರೂ ಬುದ್ಧಿ ಬೇಡವಾ? ಆ ಸೂಜಿಗೆ ಅವ್ರ ಅತ್ತೆಗೂ ಸರಿಯಾಗಿ ಹೋಗುತ್ತೆ ಬಂದೆ. ನನ್ನ ಗಂಡಿಗೆ ಹೇಳಿ ಇನ್ನೊಂದ್ಸಲ ನನ್ನ ಸುದ್ದಿಗೆ ಬರಬಾರ್ದು ಆ ಸೂಜಿ. ಈಗ ಎದ್ರಕೊಂಡು ಬರೋದೇ ಇಲ್ಲ ಇಲ್ಲಿಗೆ. ನನ್ನ ಗಂಡ ಏನ್ ಮಾಡ್ತಾನೋ ಅಂತಾನ. ಅತ್ತೆ, ಅವ್ರ ಅತ್ತೆ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳವಳಿ. ಕರ್ಕೊಂಬರ್ಲಿ, ನೋಡೋಣ. ನನ್ನ ಸುದ್ದಿ ಬಂದೆ ಏನಾಗುತ್ತೆ ಅಂತ ಅವಳಿಗೆ ತೋರಿಸಿದೀನಿ. ಇದು ಸ್ಯಾಂಪಲ್ ಅಷ್ಟೇನೆ. ಮುಂದೇನಾದ್ರೂ ನನ್ ಕೆಣಕಿದ್ರೆ ನಾನು ಇನ್ನ ಏನ್ ಮಾಡ್ತೀನೋ ಗೊತ್ತಿಲ್ಲ ಈ ಸೂಜಿಗೆ. ನಾನ್ ದುಡಿತಾ ಇದ್ದೀನಿ, ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದೀನಿ ಅಂತ ನಮ್ಮ ಮೇರಿತಾಳೆ. ಏನ್ ಇವಳಂಗೆ ಯಾರು ದುಡಿಮೆ ಮಾಡಾರಿಲ್ಲ ಹುಡುಗಿರು ಅಂತಾನೆ. ಏಯ್ ಪುಷ್ಪ, ಎಲ್ಲೇ ಮಾದೇಶ? ಎಲ್ಲಿ ಮಾದೇಶಣ್ಣ ಎಲ್ಲೋದ? ಯಾಕೆ ಏನ್ ಜೋರ್ ಮಾಡ್ತಾ ಇದೆಯಲ್ಲ ನಮ್ಮಂತಕ್ಕೆ ಬಂದು ನಮ್ಮ ಮೇಲೇನೆ? ಯಾಕೆ ತಪ್ಪಾಯ್ತು ಅಂತ ಕಾಲಿಗೆ ಬೀಳಕ್ ಬಂದಿದ್ಯೋ ಹೆಂಗೆ? ಹೌದು, ಕಾಲಿಗೆ ಬೀಳಕ್ಕೆ ಬಂದಿದ್ದೀನಿ. ಕರೀಲಿ. ಎಲ್ಲಿ? ನಿಂಗ ಕೈ ಇಲ್ವೇ? ಕರಿ, ನಿಮ್ಮ ಅತ್ತೆನೂ ಕರಿ. ಗಂಡ ಮನೆ ಕಂಡವ್ರೆ, ಹೋಗಿ ಆಮೇಲೆ ಬರೋಗ್ರಿ. ಆಮೇಲೆ ಬರಕ್ಕೆಲ್ಲ ನಮ್ಗೆ ಟೈಮ್ ಇಲ್ಲ. ನಿನ್ನಂಗೆ ನಾವೇನ್ ಬಿಟ್ಟು ಕೂತ್ಕೊಂಡಿಲ್ಲ. ಪುಕ್ಸಟ್ಟೆ ಕುಕ್ಕೊಂಡು ತಿಂತಿಲ್ಲ, ದುಡಿತೀವಿ. ನಮ್ಗೆ ಕೆಲಸ ಇದಾವ ನೂರಾರು. ಕರಿಯೇ. ಏ ಮಾದೇಶಣ್ಣ, ಮಾದೇಶಣ್ಣ. ಏನ್ ಸುಜಿ, ಏನು ಅಷ್ಟೊಂದು ಬಾಯ್ ಮಾಡ್ತಾ ಇದ್ಯಾ? ಯಾಕೆ?
ಏನಿಲ್ಲ ಅಣ್ಣ, ಅದು ನೀವೇನೋ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ದಂತೆ ನಮ್ಮ ಮನೆ ಹತ್ರ ಬಂದು ಈ ಪುಷ್ಪ ಏನೇನೋ ಹೇಳಿದಾಳಂತೆ ನಿಮಗೆ. ಏನೇನೋ ಹೇಳಿಲ್ಲ, ನೀನು ಅಂದಿರೋದೇ ನಾನು ಹೇಳಿರೋದು. ಸೂಜಿ, ಯಾಕೆ ನೀನು ಅವಳು ಜಗಳ ಆಡೋರು, ನೀವಿಬ್ರು ಜಗಳ ಮಾಡ್ಕೊಳ್ರಿ, ನಿಮ್ಮನ್ನ ನೀವು ಬೈಕೊಳ್ರಿ. ನಾನು ಯಾಕೆ ಬೈತಿದ್ಯಾ ನೀನು? ನಾನೇನು ತಪ್ಪು ಮಾಡಿದೆ? ನನ್ನ ಹೆಂಡತಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಳೋ ಬಿಡ್ತಾಳೋ, ಅದನ್ನ ಕಟ್ಕೊಂಡು ನಿನಗೇನ ಬೇಕಾ? ಹೆಂಡ್ತಿನ ಕೆಲಸ ಕಳ್ಸಲ್ಲ, ಲಂಗಡ ನನ್ನ ಮಗ ಅಂತವನು ಇಂಥವನು. ಇವನು ಬಿಗ್ಗೆಗಿದ್ದಿದ್ದು ಇವಳು ಯಾಕೆ ಹಿಂಗಾಡೋಳು ಅಂತ ಏನೇನೋ ಬೈದಿದ್ಯಂತೆ ನನ್ನ. ನಿನ್ಗೆ ಯಾಕೆ ಬೇಕು ನಮ್ಮ ಸಂಸಾರದ ವಿಷಯ ಅಂತನ? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇರಬೇಕು. ನೀನು ಸಂಪಾದನೆ ಮಾಡ್ತಾ ಇರ್ಬೋದು, ನಾವು ಸಂಪಾದನೆ ಮಾಡ್ತೀವಿ. ನಾವೇನೇ ನಿಮ್ಮ ಹತ್ರ ಭಿಕ್ಷೆ ಬೇಡ್ಕೊಂಡು ತಿಂತಿಲ್ಲ. ನೆಟ್ಟಿಗೆ ಮಾತಾಡೋದು ಕಲ್ತ್ಕ ಫಸ್ಟು. ಹಂಗೆ ಕೇಳ್ರಿ, ಆ ದೇವರಣೆಗೂ ನಾನು ನಿನ್ನ ಬಗ್ಗೆ ಏನು ಮಾತಾಡಿಲ್ಲ. ಇವಳೇ ಕೆಣಕಿದ್ದು ಫಸ್ಟ್, ಉಪ್ಪಿನಕಾಯಿ ಮಾರೋಳು ಹಂಗೆ ಹಿಂಗೆ ಅಂತಾನ. ಅದಕ್ಕೆ ನನಗೆ ಸಿಟ್ಟು ಬಂತು. ನಾನು ಉಪ್ಪಿನಕಾಯಿ ಮಾಡಿ ವ್ಯಾಪಾರ ಮಾಡಿ ದುಡ್ಡಾಗ ಸಂಪಾದನೆ ಮಾಡ್ತೀನಿ, ನೀನು ತಿಂದು ಕುಕ್ಕಂತ ಇದೆಯಾ, ಅದಕ್ಕೆ ನಿನ್ ಕೆಲಸ ಇಲ್ವಲ್ಲ, ಈ ತರ ಎಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬತ್ತೀಯ ಅಂತ ನಾನು ಬೈದಿದ್ದೇನೋ ನಿಜ. ಆದ್ರೆ ನಿನ್ನ ಹಂಗೆಲ್ಲ ಅಂದಿಲ್ಲ ಅಣ್ಣ. ನನ್ಗೇನು ಅಷ್ಟು ಬುದ್ಧಿ ಇಲ್ವಾ? ನನಗೇನು ಗೊತ್ತಾಗಲ್ವಾ ಅಷ್ಟು ಮಾತಾಡಕ್ಕೆ ಆ ಥರ ಎಲ್ಲನ? ನಿನ್ ಬಗ್ಗೆನಾ? ಏನೈತೆ ಸೂಜಿ, ಮದೇಶ ಯಾಕೋ ಹಿಂಗ್ ಗಲಾಟೆ ಮಾಡ್ತಾ ಇದ್ರ? ಬಂದೇನೆ ನಿಂಗಮ್ಮ, ನೋಡು ನಿನ್ ಸೊಸೆನ ಅಲ್ಲ, ನಮ್ಮ ಸೂಜಿಗೂ ನಿಮ್ಮ ಮಾದೇಶನ್ಗೂ ಜಗಳ ತಂದಿಕ್ಕೇವಳೆ. ಇವಳು ಅಂದೇ ಇರೋದೆಲ್ಲನ ಹೇಳಿ ಜಗಳ ತಂದಿಕ್ಕಿ ನಮ್ಮ ಅಂಟಕ್ಕೆ ಬಂದು ಗಲಾಟೆ ಮಾಡ್ತಾವಳೆ ನಿನ್ ಸೊಸೆ. ಇದನ್ನೇನ ಬುದ್ಧಿ ಕಲ್ತಿರೋದು ಇವಳು? ಗೊತ್ತಾಗಲ್ವಾ ಯಾರ್ದಾಗೆ ಹೆಂಗ್ ಮಾತಾಡ್ಬೇಕು ಅಂತನ? ಹೌದಾ? ಅಯ್ಯೋ, ನನಗೆ ಈ ವಿಷಯನೇ ಗೊತ್ತಿಲ್ಲ ದೇವಕ್ಕ. ದಯವಿಟ್ಟು ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಸೂಜಿ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಒಬ್ರು ತಂಟೆಗೆ ಹೋಗೋಳಲ್ಲ, ಅವಳಿಗೇನೆ ಕೆರ್ಕಮಕ್ಕೂ ಪುರ್ಸತ್ತಿರಲ್ಲ. ಅಂತದ್ರಾಗೆ ಇನ್ನೊಬ್ರು ಬಗ್ಗೆ ಯಾಕೆ ಮಾತಾಡಕ್ ಹೋಗ್ತಾಳೆ ಹೇಳು? ಅದನ್ನ ನಿಮ್ ಸೊಸೆಗೆ ಹೇಳಮ್ಮ, ಹೇಳು. ನಮ್ ಸೂಜಿ ಯಾವತ್ತಾದ್ರೂ ಯಾರು ಕೊಟ್ಟಾದ್ರು ಕುತ್ಕೊಂಡು ಮಾತಾಡಿರೋದು ನೋಡಿದ್ಯಾ? ಅವಳು ಕಷ್ಟಪಟ್ಟು ದುಡ್ದು ಸಾಲನೆಲ್ಲ ತೀರ್ಸಿದಾಳೆ. ನಿನ್ ಸೊಸೆ ಏನ್ ಮಾಡಿದಾಳೆ? ಬರೀ ದಿನ ಜಗಳ ಆಡೋದೆ, ಅದೇ ಕೆಲ್ಸ. ಇಷ್ಟ ದಿನ ನಿಮ್ ಜೊತೆ ಜಗಳ ಆಡೋಳು ಮನೆಯಾಗೆ, ಈಗ ಊರ ಜೊತೆಗೆಲ್ಲ ಜಗಳ ಆಡಕ್ ನಿಂತವಳೆ. ಅವಳಿಗೆ ಬಿಗ್ಗಿಯಾಗಿ ಕೆಲಸ ಕೊಡ್ರಿ ನೀವು, ಅವಾಗ ಸುಮ್ಮನಿರ್ತಾಳೆ. ಅತ್ತೆ ಏನತ್ತೆ? ಅಲ್ಲ, ನಿಮ್ ಸೊಸೆನ ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದೆಯಲ್ಲ, ನೋಡ್ರಿ ನಿಮ್ಮ ಅಮ್ಮನ. ಅಮ್ಮ ಸುಮ್ಮನಿರ್ತೀಯಾ? ಈ ಸೂಜಿ ಹಂಗೆಲ್ಲ ನನ್ನ ಬಗ್ಗೆ ಎಷ್ಟು ಕೆಟ್ಟಾಗ ಮಾತಾಡಿದಾಳೆ ಗೊತ್ತಾ? ಹೌದಾ? ಏನು ಹೇಳ್ತಾ ಇದೀಯ ಮದೇಶ? ಸೂಜಿ ಹಂಗೆಲ್ಲ ಮಾತಾಡೋಳಲ್ಲ ಕಣೋ. ಏನಮ್ಮ ಸೂಜಿ, ನಿಜನಾ? ನೀನ್ ಇವನ್ ಬಗ್ಗೆ ಏನಾದ್ರು ಕೆಟ್ಟಾಗ ಮಾತಾಡಿದ್ಯಾ? ದೇವ್ರ ಹಣೆಗೂ ಇಲ್ಲ ಅಕ್ಕ. ನಾನ್ ಬೇಕಂದ್ರೆ ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ. ನಾನು ಲಂಗಡ ನನ್ನ ಮಗ, ಕೈಲಾಗದೇ ಇರೋನು, ಬಿಗೆ ಇಕ್ಕೆಮಲ್ಲ ಹಂಗೆ ಹಿಂಗೆ ಅಂತಾನ ನಾನು ಅಂದೇ ಇಲ್ಲ. ಅಲ್ಲ, ಹಂಗೆಲ್ಲ ಅನ್ಬಾರ್ದು ಅಂತ ನನ್ಗೇನು ಅಷ್ಟು ಗೊತ್ತಾಗಲ್ವಾ? ನನ್ನ ಪಾಡಿಗೆ ನಾನು ತಲೆನೋಯ್ತೈತೆ ಮನೆ ಹತ್ರ ಮೋನಿಕನ ಅಂತ ಹೋದೆ. ಇವಳೆ ಕೆಣಕಿ ರೇಗ್ಸಿದ್ದು ಉಪ್ಪಿನಕಾಯಿ ಮಾರೋಳು ಹಂಗೆ ಹಿಂಗೆ ಅಂತಾನ. ನಿಜನ ಸೂಜಿ ನೀನ್ ಹೇಳ್ತಿರೋದು? ಈ ನೋಡ್ರಿ, ನಿಮ್ಮ ಎದುರಿಗೆನೆ ನಿಮ್ಮಮ್ಮ ಯಾವ್ರನ್ನ ಹೋಗ್ಲಿ ನಾನು ತೆಗಳ್ತೈತಿ. ಅವಳು ಸರಿ ಅಂತಾನ. ಅತ್ತೆ, ನಿಮ್ಗೆ ನಿಮ್ ಸೊಸೆ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಗೌರವ ಅನ್ನೋದು ಇಲ್ಲ ಬಿಡ್ರಿ. ಅಲ್ಲಿ ಅವಕ್ಕ ನೋಡಿ ಕಲ್ತ್ಕೊಡ್ರಿ. ನೋಡಿ ಸೊಸೆ ಪರವಾಗಿ ಹೆಂಗ್ ಮಾತಾಡಕ್ ಬಂದೈತ ಅಯ್ಯಮ್ಮ. ನೀನು ಇದೆಯಾ ಎಲ್ಲಾರ ಮುಂದೆನೂ ನನ್ನ ಬಿಟ್ಕೊಡೋದೇ ಆಯ್ತು, ಬೈಯೋದೇ ಆಯ್ತು ದಿನಾನ. ಕುಕ್ಕಳೆ, ನೀನ್ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಮನೆಯಾಗೆ ನೆಟ್ಟಿಗೆ ಒಂದ್ ಕೆಲಸ ಹೇಳಿದ್ರೆ 108 ಮಾತಾಡ್ತೀಯ, ಅಂತದ್ರಲ್ಲಿ ನೀನು ಮಾತಾಡಿ ಆಡಿರ್ತೀಯ, ನನಗೆ ಚೆನ್ನಾಗಿ ಗೊತ್ತೈತಿ. ಅವಳು ಹಂಗೆಲ್ಲ ಕೆಟ್ಟ ಮಾತಾಡೋ ಅಂತ ಹುಡುಗಿನೇ ಅಲ್ಲ. ನಾನು ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ಅವಳು ಬಂದಾಗಿಂದನ. ನಿನ್ನೂ ನೋಡ್ತಾ ಇದ್ದೀನಿ, ನೀನ್ ಎಂತಾಳು ಅವಳು ಎಂತಾಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಏನೋ ಮಾಡಿರ್ತೀಯ ಕಿತಾಪತ್ತಿನ. ಕೆಲಸ ಕೊಟ್ಲಿಲ್ವ ನಾವು ಮನೆಗಿರ್ಲಿ ಬಿಡು ಅಂತಾನ. ಅದಕ್ಕೆ ನಿನ್ಗೆ ಕೊಬ್ಬು ಕೂಲಿ ಕರ್ಕೊಂಡು ಹೋಗ್ಬೇಕು, ಸರಿಯಾಗುತ್ತೆ. ಏನಮ್ಮ ನೀನು? ಅಲ್ಲ, ಅವಳದೇ ತಪ್ಪು ಅನ್ನಂಗೆ ಮಾತಾಡ್ತಾ ಇದೆಯಾ? ಸೂಜಿ ನಂಗೆ ಮಾತಾಡಿರ್ಬೋದಲ್ಲ. ಕೇಳ್ರಿ ನಿಮ್ಮ ಅಮ್ಮಗೆ ನನ್ನ ಮೇಲೆ ಮಾತ್ರ ಕಣ್ಣು. ನಾನು ಮಾತ್ರ ತಪ್ಪು ಮಾಡಿದೀನಿ, ಅವಳು ಸಾಚ ಅನ್ನೋ ತರ ಮಾತಾಡ್ತಾರೆ. ಮನೆಯವ್ರಿಗೆ ಅದೇನು ಹೇಳ್ತಾರಲ್ಲ, ಮನೆಗೆ ಮಾರಿ ಪರಾರ್ಗ ಉಪ್ಕಾರಿ ಅಂತಾನ, ಹಂಗೆ ನಿಮ್ಮ ಅಮ್ಮಯ್ಯ. ಅಯ್ಯೋ ಅಮ್ಮ, ಸುಮ್ಮನಿರ್ತೀಯಾ? ಮದೇಶ, ನೀನ್ ನಿಂತಿ ಎಂತವಳು ಅಂತ ನಿನ್ಗೆ ಗೊತ್ತಿಲ್ವೇನೋ? ದಿನ ಒಂದ್ ಕೆಲಸ ಹೇಳಿದ್ರೆ ಎಷ್ಟು ಮಾತಾಡ್ತಾಳೆ ಅವಳು. ಅವಳ ಬುದ್ಧಿ ಗೊತ್ತಿದ್ದನು, ಅವಳು ಹೇಳೋದೆಲ್ಲ ನಿಜ ಅಂತ ನೀನ್ ನಂಬ್ತೀಯೇನೋ? ನಮ್ಮಂಗಿದೆ ನಡಿಯ ದೇವಸ್ಥಾನ ಹತ್ರ ಹೋಗಿ ಪ್ರಮಾಣ ಮಾಡ್ಲಿ ಇವಳು. ಸೂಜಿ ಹಂಗಂದಿರೋದೇ ನಿಜ ಆಗಿದೆ ಅಂತಾನ. ಅದು ಅವಾಗ ಗೊತ್ತಾಗುತ್ತೆ ಯಾರು ಸತ್ಯವಂತರು ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತಾನ. ಮದೇಶ ಬಾ, ನಮ್ ಸೂಜಿ ಏನೋ ಇವಾಗಲೇ ರೆಡಿ ಆಗಿದ್ದಾಳೆ ಪ್ರಮಾಣ ಮಾಡಕ್ಕೆ. ಹೌದಣ್ಣ, ನಾನಂತೂ ಹಂಗಂದಿಲ್ಲ. ನೀನು ಎಲ್ಲಿ ಬೇಕಂದ್ರೆ ನಿಲ್ಸಿ ಪ್ರಮಾಣ ಮಾಡಿಸೋನು, ನಾ ಆಣೆ ಮಾಡೋನು ನಾನು ಮಾಡ್ತೀನಿ. ನಾನು ಆ ಥರ ಅಂದಿಲ್ಲ ಅಂತ. ನಿಮ್ಮ ಹೆಂಡತಿಗೂ ಕರ್ಕ ಬನ್ನಿ ದೇವಸ್ಥಾನ ಹತ್ರ. ನಾನು ಅಂದಿರೋದೇ ಸತ್ಯ ಆದ್ರೆ ಅವಳು ಪ್ರಮಾಣ ಮಾಡ್ಲಿ ಅಂದಿದ್ದಾಳೆ ಅಂತಾನ. ಏನೇ ಪುಷ್ಪ, ಪ್ರಮಾಣ ಮಾಡ್ತೀಯಾ ದೇವ್ರ ಮೇಲೆ? ಅತ್ತೆ ಆಯ್ತು, ಮಾಡ್ತೀನಿ ತಗೊಳ್ಳಿ. ಅಯ್ಯ, ಅದಕ್ಕೇನು ದುಡ್ಡ ಕೊಡ್ಬೇಕು ಪ್ರಮಾಣ ಮಾಡಕ್ಕೆ? ಪ್ರಮಾಣ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ತಪ್ಪು ಹೇಳಿ ಸಿಗಾಕೊಂಡ್ರೆ ನಿನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿನಗೆ ಅನುಭವಿಸ್ತೀಯ ನೀನು. ಹೌದು ಪುಷ್ಪ, ನೀನು ಸತ್ಯ ಹೇಳಂಗಿದ್ರೆ ಮಾತ್ರ ಪ್ರಮಾಣ ಮಾಡು. ಸುಳ್ಳು ಹೇಳಿ ಪ್ರಮಾಣ ಮಾಡಿದ್ರೆ ಏನಾದರೂ ಕೆಟ್ಟದಂತೂ ಗ್ಯಾರಂಟಿ ಆಗೇ ಆಗುತ್ತೆ ನಿನಗಂತೂ. ಅದಕ್ಕೆ ಯೋಚನೆ ಮಾಡು. ಆಯ್ತು, ನಾನು ಮಾಡೇ ಮಾಡ್ತೀನಿ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಎಲ್ಲಿ ಪ್ರಮಾಣ ಮಾಡಬೇಕು ಮಾಡಿಸ್ರಿ. ಏನೇ ಮಾತಾಡ್ತಾ ಇದ್ಯಾ? ಅಂದ್ರೆ ನಿನಗೆ ಏನು ಭಯನೇ ಇಲ್ವಾ ದೇವ್ರ ಮೇಲೆ? ಪ್ರಮಾಣ ಮಾಡಿದ್ರೆ ಸತ್ಯ ಹೇಳ್ಬೇಕು, ಸುಳ್ಳು ಹೇಳಿದ್ರೆ ಗ್ಯಾರಂಟಿ ಏನಾದರೂ ತೊಂದರೆ ಆಗೇ ಆಗುತ್ತೆ. ನಾನು ಈ ಊರಾಗೆ ಬಂದಾಗಿಂದ ನೋಡ್ತಾಲೇ ಇದ್ದೀನಿ.
ಯಾರಾದ್ರೂ ಪ್ರಮಾಣ ಮಾಡಿದ್ರೆ ಅವ್ರಿಗೆ ಏನಾದ್ರೂ ಸುಳ್ಳು ಹೇಳಿದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಆಗೇ ಆಗುತ್ತೆ. ಆಮೇಲೆ ನಮಗ್ ತಂದು ಗಿಂದಿ ಎತ್ತ ಕಣ್ತಾಯಿ. ಇಲ್ಲ ಅತ್ತೆ, ನಾನು ಮಾಡೇ ಮಾಡ್ತೀನಿ, ನೋಡೇ ಬಿಡೋಣ. ನಡೀರಿ, ಅದೆಲ್ಗೆ ಹೋಗ್ಬೇಕು? ಆಯ್ತು ಬಾರಮ್ಮ, ನೀನ್ ಸತ್ಯ ಹೇಳೋದಾದ್ರೆ ಬಾ, ನೋಡೇ ಬಿಡೋಣ. ದೇವಸ್ಥಾನ ತಕ್ಕೆ ಹೋಗೋಣ ಬಾ. ಏ ಮಾದೇಶ, ಏನು ನೀನ್ ಹೆಂಡ್ತಿ? ಅವಳೇ ಸತ್ಯ ಹೇಳ್ತಾ ಇದೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಪ್ರಮಾಣ ಮಾಡ್ತಾಳಂತೆ. ಬಾ ನೋಡೋಣ ಯಾರು ಸತ್ಯ ಯಾರು ಸುಳ್ಳು ಅಂತ, ಅವಾಗ ಅಲ್ಲೇ ಗೊತ್ತಾಗುತ್ತೆ. ದೇವ್ರು ತೋರಿಸ್ತಾನೆ. ಪುಷ್ಪ, ಇನ್ನೊಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ. ನಡಿಯತ್ತೆ, ನಡಿ. ಅಲ್ಲ, ದೇವ್ರ ಮೇಲಂತೆ ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ದೇವ್ರೇನೇನು ಬಂದ್ಬಿಡ್ತಾನ ಪ್ರತ್ಯಕ್ಷ ಆಗಿ ನನಗೆ ಶಿಕ್ಷೆ ಕೊಟ್ಬಿಡ್ತಾನ? ಅದೆಲ್ಲ ಕಟ್ಟುಕತೆ, ಮೂಢನಂಬಿಕೆ ಅಷ್ಟೇನೆ. ಆ ದೇವರು ಹಂಗೆಲ್ಲ ಶಿಕ್ಷೆ ಕೊಡಂಗಿದ್ದಿದೆ ನಿಟತಿಗೆ 20 ಜನ ಸಾಯೋರು ಏನ್ ಸುಡ್ಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.